ಟ್ರೇಡಿಂಗ್ ಒಳಗೆ ಕೇವಲ ಪ್ರಾಫಿಟ್ ಅಷ್ಟೇ ಬರೋದಿಲ್ಲ, ಲಾಸ್ ಕೂಡ ಆಗೋ ಚಾನ್ಸಸ್ ಇರ್ತೈತಿ. ಯಾವ ಮಿಸ್ಟೇಕ್ಗಳನ್ನ ಮಾಡುವ ಮೂಲಕ ನೀವು ಲಾಸ್ಗೆ ತುತ್ತಾಕೇರಿ ಅನ್ನೋದನ್ನು ಇಂದಿನ ಈ ವಿಡಿಯೋ ತಿಳ್ಕೊಳ್ಳೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತೇಳಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟ್ನೇ ಮಿಸ್ಟೇಕ್ ಮಾತಾಡೋದ ಒಣ್ಣೆಕೇನ ನಿಮ್ಮ ಹಣದಿಂದ ಮಾತ್ರ ಟ್ರೇಡ್ ಮಾಡಿರಿ. ಅಂದ್ರೆ ಬೇರೆದವ್ರ ಕಡೆ ಇಸ್ಕೊಂಡಾಗಲಿ, ಪೇರೆಂಟ್ಸ್ಗಳ ಕಡೆ ಇಸ್ಕೊಂಡಾಗಲಿ ಅಥವಾ ಲೋನ್ ತೊಗೊಂಡಾಗಲಿ ಟ್ರೇಡಿಂಗನ್ನು ಮಾಡೋಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮ್ಮ ಹಣವನ್ನದಿಂದ ಮಾಡ್ರೆ ಯಾವುದೇ ರೀತಿ ಲಾಸ್ ಕೂಡ ಆದರೂ, ಯಾಕಂದ್ರೆ ಪ್ರಾಫಿಟ್ ಅಷ್ಟು ಆಕೈತೆ ಅನ್ನೋದು ಇರೋದಿಲ್ಲ, ಟ್ರೇಡಿಂಗ್ ಒಳಗೆ ಲಾಸ್ ಕೂಡ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಅದ ಕಾರಣಕ್ಕೆ ನಾವು ನೋಡ್ಬೋದು 90% ಜನ ಟ್ರೇಡರ್ಸ್ಗಳ ಲಾಸ್ ಒಳಗೆ ಇರ್ತಾರೋ. ಈ 10% ಜನ ಏನಿರ್ತಾರಲ್ಲ ಅವರು ಮಾತ್ರ ಪ್ರಾಫಿಟ್ ಹೋಗಿರ್ತಾರೋ. ಅಂದ್ರೆ ಟ್ರೇಡಿಂಗ್ ಒಳಗೆ ಪ್ರಾಫಿಟ್ಗಿಂತ ಹೆಚ್ಚ ಲಾಸ್ ಕೂಡ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಅದ ಕಾರಣಕ್ಕೆ ನಿಮ್ಮ ಹಣದಿಂದ ಟ್ರೇಡ್ ಮಾಡಿರಿ. ಲೋನ್ ತೊಗೊಂಡಾಗಲಿ, ಪೇರೆಂಟ್ಸ್ ಕಡೆ ಇಸ್ಕೊಂಡಾಗಲಿ ಅಥವಾ ಫ್ರೆಂಡ್ಸ್ ಕಡೆ ಇಸ್ಕೊಂಡಾಗಲಿ ಟ್ರೇಡ್ ಮಾಡೋಕೆ ಹೋಗಬೇಡ್ರಿ. ಆನಂತರ ನಾವು ಎರಡನೇ ಮಿಸ್ಟೇಕ್ ಕಡೆ ಬರ್ತವೆ. ಅದು ಏನಪ್ಪ ಅಂದ್ರೆ ಒಣ್ಣೆಕನ ಬಿಗ್ ಅಮೌಂಟ್ಲಿ ಟ್ರೇಡ್ ಮಾಡೋಕೆ ಹೋಗಬೇಡ್ರಿ. ಅಂದ್ರೆ ನಿಮ್ಮ ಕಡೆ ಒಂದು ಎಕ್ಸಾಂಪಲ್ ಆಗಿ 5 ಲಕ್ಷ ರೂಪಾಯಿ ಐತೆ ಅಂದ್ರೆ ಕೇವಲ ನೀವು 10,000 ರೂಪಾಯಿನ ಹಾಕಿ, ಅಂದ್ರೆ 10,000 ರೂಪಾಯಿಲಿ ಟ್ರೇಡ್ ಮಾಡಿರಿ. ಅಥವಾ ಈಗ ನಿಮ್ಮ ಹತ್ರ ಒಂದು 50,000 ಐತೆ ಅಂತ ತಿಳ್ಕೊಳ್ಳೋನು, ನೀವು ಕೇವಲ 5,000 ರೂಪಾಯಿ ಫಸ್ಟ್ನಾಗ 5,000 ರೂಪಾಯಿ ಹಾಕ್ರಿ ಒಂದು ಮಂತ್ ಮಟ. ಆ ನಂತರ ಅದು 5,000 ರೂಪಾಯಿ ಯಾವ ರೀತಿಯಾಗಿ ನೀವು ಒಂದು ಪ್ರಾಫಿಟ್ ಮಾಡ್ತೀರಿ ಅನ್ನೋದನ್ನು ನೋಡ್ಕೊಂಡ ಮೇಲೆ ಆ 5 ಲಕ್ಷ ರೂಪಾಯಿ ಹಾಕಕ್ಕೆ ಒಂದು ಇದು ಯೋಗ್ಯತೆ ಬರ್ತೈತಿ. ಅದರ್ವೈಸ್ ನೀವು ಒಮ್ಮೆ 5 ಲಕ್ಷ ರೂಪಾಯಿ ಹಾಕಿದ್ರೆ ಈ 5,000 ಹೋಗೋ ಬದಲಿ ನಿಮ್ಮ 5 ಲಕ್ಷ ಕೂಡ ಹೋಗೋ ಚಾನ್ಸಸ್ ಭಾಳ ಇರ್ತೈತಿ. ಅದ ಕಾರಣಕ್ಕೆ ಈಗ ನೋಡ್ಬೋದು ನಾವು ಭಾಳಷ್ಟು ಜನ ಲಾಸನ್ನು ಅನುಭವಿಸತ್ತಾರು, ಭಾಳ ಬಿಗ್ ಲಾಸ್ಗಳ. ನೀವು ಆ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಮೊದಲ ಅಷ್ಟೇ ಸ್ಮಾಲ್ ಅಮೌಂಟ್ ಹಾಕ್ರಿ, ಅದರಲ್ಲೇ ಟ್ರೇಡಿಂಗ್ ಮಾಡಿರಿ, ನೋಡೋಣ ಎಷ್ಟು ಪ್ರಾಫಿಟ್ ಗಳಿಸ್ತೀರಿ ಅಂತೇಳಿ. ಆನಂತರ ಮೂರನೇದು ಏನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ನೋಡ್ಬೋದು ನಾವು, ದುಬೈ ಕಾರ್ಗಳ ಅವ ಇವ ಅಂತೇಳಿ ಎಕ್ಸೆಟ್ರಾ. ಅವನ್ನೆಲ್ಲ ನೋಡ್ಕಸ ಟ್ರೇಡಿಂಗ್ ಬಹಳಷ್ಟು ಅಮೌಂಟ್ ಕೊಡ್ತೈತೆ ಅಂತೇಳಿ ಸುಳ್ಳಪಳ ಟ್ರೇಡಿಂಗ್ ಒಳಗೆ ಲಾಸನ್ನು ಅನ್ಭವಿಸೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದೆಲ್ಲ ಅವರ ರೆಂಟ್ ತೊಗೊಂಡ್ಕಸ ಇದು ಮಾಡ್ತಿರ್ತಾರೋ. ಯಾಕಂದ್ರೆ ಈಗ ಅವರ ಟ್ರೇಡಿಂಗ ಮಾಡ್ತಿರಲ್ಲ, ನಾವು ಭಾಳಷ್ಟು ಜನ ನೋಡಿದೆವು ಟ್ರೇಡಿಂಗ ಮಾಡ್ತಿರಲ್ಲ, ಸುಳ್ಳ ಟ್ರೇಡಿಂಗ್ ಮಾಡ್ತವು ಅಂತೇಳಿ ರೆಂಟು ಗಾಡಿ ತೊಗೋದು ನಿಮ್ಮ ಮುಂದೆ ಶಾಪ್ ಮಾಡೋದು ಮಾಡ್ತಿರ್ತಾರೋ. ಅದಕ್ಕೆ ನೀವು ಇದನ್ನು ಮಾಡಿರಿ ಅಂದ್ರೆ ಡೆಫಿನೆಟಾಗಿ ಲಾಸ್ 100% ಆಕೈತಿ. ಆನಂತರ ಮತ್ತೊಂದೇನಂದ್ರೆ ಕೇವಲ ನೀವು ದಿನಕ್ಕೆ 1% ಅಂತ ಇಟ್ಕೋರಿ. 2% ಅಥವಾ ಆಗಲಿ 3%, 10% ಒಳಗೆ ಈ ರೀತಿ 1% ಇಟ್ಕೋರಿ. ಅಷ್ಟು ಪರ್ಸೆಂಟ್ ನೀವು ಪ್ರಾಫಿಟ್ ಬಂದ್ರೆ ನೀವು ಮಾರ್ಕೆಟಿಂದ ಎಕ್ಸಿಟ್ ಆಗಿಬಿಡ್ರಿ. ಅದರ್ವೈಸ್ ಹೊಳ್ಳಿ ಮತ್ತು ಲಾಲ್ಚಿ ಕಸ ಮಾರ್ಕೆಟ್ ಹೋದ್ರಿ ಅಂದ್ರೆ ಪಕ್ಕಾ ಲಾಸ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಅದೇ ಕಾರಣಕ್ಕೇನ ನಿಮ್ಮ ಪ್ರಾಫಿಟ್ದ ಅಮೌಂಟ್ ಬಂತಲ್ಲ ಮುಗಿತವರ ಅಲ್ಲಿಗೆ ನೀವು ಎಕ್ಸಿಟ್ ಆಗಿಬಿಡ್ಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗೈತಿ. ಆನಂತರ ನಾವು ಮಾತಾಡ್ತೇವೆ ಇನ್ನೊಂದು ಏನು ಮಾಡ್ತಾರೆ, ಬೇರೆ ಟ್ರೇಡರ್ಗಳ ಬೇರೆದವ್ರ ಕಡೆ ದೋಸ್ತುಗಳ ಕಡೆ ಇಸ್ಕೊಂಡ್ಬಿಡ್ತಾರೋ. ದೋಸ್ತುಗಳ ಕಡೆ ಇಸ್ಕೊಂಡ ಪ್ರಾಫಿಟನ್ನು ಈಗ ಲಾಸ್ ಏನಾಗಿರ್ತೈತಲ್ಲ ಅದನ್ನ ರಿಕವರಿ ಮಾಡ್ಕೋಕೆ ಹೋಗಸ ಭಾಳಷ್ಟು ಅಮೌಂಟನ್ನು ಕಳ್ಕೋ ಚಾನ್ಸ್ ಭಾಳ ಇರ್ತೈತಿ. ಅದು ಕೂಡ ಭಾಳ ಎಚ್ಚರಿಕೆಯಿಂದ ಇರಿ. ಒಂದು ವೇಳೆ ನಿಮ್ಗೆ 5,000 ರೂಪಾಯಿ ಹೋಗ್ಯಾವ ಅಂತ ತಿಳ್ಕೊರಿ. ಆ 5,000 ರೂಪಾಯಿ ಹೋಗ್ಯಾವ ಅಂದ್ರೆ ನೆಕ್ಸ್ಟ್ ನೀವು ದುಡೀರಿ, ಅಂದ್ರೆ ಜಾಬ್ ಮಾಡಿರಿ, ಏನರ ಮಾಡಿರಿ, ನಿಮ್ಮ ಕೈಯಾಗ ಅಮೌಂಟ್ ಬಂದಾಗ ಮಾತ್ರ ಒಳ್ಳೆ ಅಮೌಂಟ್ ಹಾಕ್ರಿ. ಅವಾಗ ನೀವು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡ ಆರಾಮಾಗಿ ಗಳಿಸ್ಬೋದು. ಅದರ್ವೈಸ್ ಬೇರೆದವ್ರ ಕಡೆಯಿಂದ ಇಸ್ಕೊಂಡು ಅದನ್ನು ರಿಕವರಿ ಮಾಡೋಕೆ ಪ್ರಯತ್ನ ಪಡೋಕೆ ಹೋಗ್ಬೇಡ್ರಿ. ಇದು ಕೂಡ ಒಂದು ಹುಸ್ತನ ಅಂತ ಹೇಳ್ಬೋದು. ಇಲ್ಲಿ ಕೂಡ ಲಾಸಸ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ನಿಮ್ಗೆ ಅನಿಸ್ಬೋದು ಇವೇನು ಪ್ರಾಫಿಟ್ ಹೇಳೋ ಬದಲಿ ಬರೀ ಲಾಸದ್ದು ಹೇಳತಾನ ಅಂತೇಳಿ. ಬಟ್ ಪ್ರಾಫಿಟ್ ಆಗೋದು ಮುಖ್ಯಕ್ಕಿಂತ ಲಾಸನ್ನು ತಡೆಯೋದು ಭಾಳ ಇಂಪಾರ್ಟೆಂಟ್ ಆಗೈತಿ. ಅದೇ ಕಾರಣಕ್ಕೆ ಮಾತಾಡತಾನೆ ಬರೀ ಲಾಸ್ ಅಂತೇಳಿ. ಈ ಲಾಸನ್ನು ಒಂದಷ್ಟು ಜನ ಇರ್ತಾರೆ ನೋಡ್ಬೋದು ನಾವು, ಪೇರೆಂಟ್ಸ್ ಕಡೆ ಇಸ್ಕೊಂಡ್ಕಸ ಅವರ ಬೇರೆ ಕಡೆಯಿಂದ ತಂದು ಕೊಟ್ಟಿರ್ತಾರೋ ಅದನ್ನ ಟ್ರೇಡಿಂಗ್ಗಳಿಗೆ ಹಾಕಸ ನಷ್ಟವನ್ನು ಅನುಭವಿಸಿ ಬಹಳಷ್ಟು ಒಂದು ಹೀನಾಯ ಪರಿಸ್ಥಿತಿ ಹೋಗೋ ಚಾನ್ಸಸ್ ಭಾಳ ಇರ್ತೈತಿ. ಅದೇ ಕಾರಣಕ್ಕೆ ನಾವು ಮೊದಲ ಬಿಗ್ ಪ್ರಾಫಿಟ್ ಮಾಡೋದು ಬೇಡ, ಸ್ಮಾಲ್ ಪ್ರಾಫಿಟ್ ಇರಲಿ, ಅದ್ರೋಗ ಸ್ಯಾಟಿಸ್ಫ್ಯಾಕ್ಷನ್ ಯಾಕಸ ಒಂದು ಸ್ಮಾಲ್ ಅಮೌಂಟನ್ನು ಹೆಚ್ಚು ಮಾಡ್ಕೊತ ಹೋದ್ರೆ ಅದಕ್ಕೆ ಟ್ರೇಡಿಂಗ್ ಅಂತಾರೋ. ಅದರ್ವೈಸ್ ನೀವು ಒಂದು 5 ಲಕ್ಷ ಹಾಕಸ ಅದನ್ನು ನೆಕ್ಸ್ಟ್ ಡೇ 10 ಲಕ್ಷ ಮಾಡೋದಂದ್ರೆ ಇದಕ್ಕೆ ಟ್ರೇಡಿಂಗ್ ಅನ್ನೋದಿಲ್ಲ, ಇದಕ್ಕೆ ಗ್ಯಾಮ್ಲಿಂಗ್ ಅಂತವು ನಾವು. ಅಂದ್ರೆ ಒಂದು ಸಟ್ಟ ಅಂತ ಹೇಳ್ಬೋದು, ಅದಕ್ಕೆ ಆಡೋದಂತವು ಅಂತ. ಆ ರೀತಿ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಅದರ್ವೈಸ್ ನೀವು ಟ್ರೇಡರ್ ಅನಿಸ್ಕೋದಿಲ್ಲ, ನೀವು ಗ್ಯಾಮ್ಲರ್ ಅನಿಸ್ಕೋತೀರಿ. ಟ್ರೇಡಿಂಗ್ಗಳಿಗೇನ ನಿಧಾನವಾಗಿ ಪೈಸಾ ಮಾಡಿರಿ, ಅಂದರೆ ನಿಧಾನವಾಗಿ ಅಮೌಂಟ್ ಬರಲಿ. ಅದಕ್ಕೆ ಒಂದು ಪರ್ಫೆಕ್ಟ್ ಟ್ರೇಡಿಂಗ್ ಅಂತವು. ಮೊದಲೇಕ ಒಂದು ಪೇಪರ್ ಟ್ರೇಡಿಂಗ್ ಮಾಡಿ ನೋಡ್ರಿ, ಅಂದ್ರೆ ಡೆಮೋ ಟ್ರೇಡಿಂಗ್ ಮಾಡುವ ಮೂಲಕ ನಿಮ್ಗೆ ಎಷ್ಟು ಯಾವ ರೀತಿ ಇದಿರ್ತೈತೆ ಅಂತೇಳಿ ನೋಡಿರಿ. ಆನಂತರ ಮತ್ತು ಡೆಮೋ ಟ್ರೇಡಿಂಗು ನೀವು ಟ್ರೇಡ್ ತೊಗೋತಿರ್ತೀರಿ, ಅದಕ್ಕೆ ಮತ್ತು ರಿಯಲ್ ಟ್ರೇಡಿಂಗ್ ಭಾಳ ವ್ಯತ್ಯಾಸ ಇರ್ತೈತಿ. ಮತ್ತು ಡೆಮೋ ಟ್ರೇಡಿಂಗ್ ಒಳಗೆ 1 ಕೋಟಿ ಗಳಿಸೀನಿ ಅಂತೇಳಿ
ರಿಯಲ್ ಅಮೌಂಟ್ ಹಾಕಸ್ ಅದ ಸ್ಟ್ರಾಟಜಿ ಯೂಸ್ ಮಾಡಿ ಏನರ ದೊಡ್ಡ ದೊಡ್ಡ ಲಾಸ್ ಅನ್ಭವಿಸೋದು ರಿಸ್ಕ್ ಇರ್ತೈತಿ. ಅದ ಕಾರಣಕ್ಕೇನ ಸ್ಮಾಲ್ ಅಮೌಂಟ್ಲೆ ನಾ ಆಗಲೇ ಹೇಳಿದೆ ನಿಮ್ಗೆ, ಸ್ಮಾಲ್ ಅಮೌಂಟ್ಲೇನ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋದನ್ನ ಒಂದು ಟ್ರೇಡಿಂಗ್ ಅಂತ ನಾವು. ಅದ ಕಾರಣಕ್ಕೆ ಸ್ಮಾಲ್ ಅಮೌಂಟ್ಲೆ ಟ್ರೈ ಮಾಡಿರಿ ಫಸ್ಟ. ಆನಂತರ ಮತ್ತೊಂದು ತಿಳ್ಕೊಳ್ತಾವೆ ನಾವು ಏನಂದ್ರೆ ಟ್ರೇಡಿಂಗ್ ಒಳಗೆ ನೀವು ಒಂದು ಸ್ಟಾಪ್ ಲಾಸನ್ನು ಹಿಡಿದು ಕಲ್ಕೋರಿ. ನಾವು ಭಾಳಷ್ಟು ಜನ ನೋಡಿದ್ದೇನೆ ಟ್ರೇಡಿಂಗ್ ಒಳಗೆ ಸ್ಟಾಪ್ ಲಾಸ್ ಹಿಡಿದ್ಲೇ ಸುಮ್ಮ ಅಮೌಂಟನ್ನು ಹಾಕಿ ಬಿಟ್ಬಿಡ್ತಾರೋ. ಬಟ್ ಸ್ಟಾಪ್ ಲಾಸ್ ಹಿಡಿದ್ರಿಂದ ಏನಾಗಿದೆ ಅಂದ್ರೆ ನಿಮ್ಮ ಪ್ರಾಫಿಟ್ ಪೂರ್ತಿಯಾಗಿ ಹೋಗುದ್ಲೇ ಉಳಿದಾರ ಉಳಿತೈತಿ. ಅದ ಕಾರಣಕ್ಕೆ ಸ್ಟಾಪ್ ಲಾಸ್ ಇಟ್ಕಸ ಆನಂತರ ಒಂದು ಟ್ರೇಡಿಂಗ್ ಮಾಡೋಕೆ ಕಲ್ಕೋರಿ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಒಂದಷ್ಟು ಏನು ಸ್ಟ್ರಾಟಜಿಗೂ ಇರ್ತಾವಲ್ಲ ಟ್ರೇಡ್ ಮಾರ್ಕೆಟ್ದ ಅದನ್ನು ಮೊದಲು ತಿಳ್ಕೊರಿ. ಆವಾಗ ಟ್ರೇಡಿಂಗ್ ಬರೀ ಸುಮ್ಮ ಇನ್ಸ್ಟಾಗ್ರಾಮ್ದಾಗ ಒಂದು ರೀಲ್ ನೋಡಿದೆ ಅಥವಾ ಯೂಟ್ಯೂಬ್ದಾಗ ಒಂದು ಯಾವ್ದಾರ ಹುಚ್ಚ ಟ್ರೇಡರ್ದು ಒಂದು ಇದನ್ನು ನೋಡಿದೆ, ಹಂಗೆ ಆ ರೀತಿ ಮಾಡ್ಕಸ ಡೈರೆಕ್ಟಾಗಿ ಬಂದು ದೊಡ್ಡ ದೊಡ್ಡ ಅಮೌಂಟ್ ಹಾಕಸ ಲಾಸಸ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಅದ ಕಾರಣಕ್ಕೆ ನೀವು ಮೊದಲು ಏನಿದೆ ಸ್ಟಾಕ್ ಮಾರ್ಕೆಟಾ, ಏನಿದೆ ಕ್ರಿಪ್ಟೋ ಮಾರ್ಕೆಟಾ, ಏನಿದೆ ಟ್ರೇಡಿಂಗ್ ಅನ್ನೋದು ಮೊದಲು ಕಲ್ಕೋರಿ. ಆಮೇಲೆ ನೀವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡೋಕ್ಕಿರ. ನಿಮಗೆ ಕಲಿಸೋ ಜವಾಬ್ದಾರಿ ನಮ್ದೈತಿ ನಮ್ಮ ಚಾನಲ್ಗೆ. ಅದಕ್ಕಂತೂ ಯಾವುದೋ ಕೊರತೆ ಇಲ್ಲ, ಎಲ್ಲ ಕಲಿಸ್ತಾವು. ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗೈತಿ, ಆನಂತರ ತಿಳ್ಕೊಂಡ ಬಳಕ ಮುಂದೆ ಇದನ್ನು ಮಾಡೋನು. ಓಕೆ, ಇವಾಗಿದ್ದು ಒಂದಷ್ಟು ಮಿಸ್ಟೇಕ್ಗಳ ಎಲ್ಲ ಟ್ರೇಡರ್ ಮಾಡುವಂಥವ. ನೀವು ಈ ವಿಡಿಯೋ ಇಲ್ಲಿ ಮಟ್ಟ ನೋಡಿದಾರಂದ್ರೆ ನಿಮಗೆ ಡಿಸಿಪ್ಲಿನ್ ಐತೆ ಅಂತೇಳಿ ಅರ್ಥ ಆಕೈತಿ. ಮತ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗೈತೆ ಅಂದ್ಕೊಂಡನು. ನೀವು ಕೂಡ ಈ ಏನು ಮಿಸ್ಟೇಕ್ ಅದಲ್ಲ ಈ ಕುರಿಯಿಂದ ತಪ್ಪಿಸಿಕೊಂಡ ಒಂದು ಚಲೋ ಟ್ರೇಡರಾಗಿ ಹೊರಹೊಮ್ರಿ, ಇದು ನಮ್ಮ ಆಸೆ. ಮತ್ತು ಆಗ ಹೇಳಿದನ ಚಾನಲ್ ನಿಮಗೇನರ ಇದು ಇನ್ಫಾರ್ಮೇಟಿವ್ ಅನಿಸಿದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ.